ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇವಾಗ ರಾಜ್ಯದಲ್ಲಿ SIR ಪ್ರಕ್ರಿಯೆನ ನಡೀತಾ ಇದೆ ಅಂತಂದರೆ, SIR ಎನ್ಯುಮರೇಷನ್ ಫಾರ್ಮ್ನ ಪ್ರತಿಯೊಬ್ಬರು ಕೂಡ ತುಂಬಲೇಬೇಕು ಅಂತ ರಾಜ್ಯದಲ್ಲಿ ಇವಾಗ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ವೀಕ್ಷಕರು ಬಹಳಷ್ಟು ಜನರಿಗೆ SIR ಎನ್ಯುಮರೇಷನ್ ಫಾರ್ಮ್ನ ಯಾವ ರೀತಿ ತುಂಬೋದು ಅಂತ ಡೌಟ್ ಇದೆ ವೀಕ್ಷಕರೇ. ಬಹಳಷ್ಟು ಗೊಂದಲ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು 2002ರ ಮತದಾರರ ಪಟ್ಟಿಯಲ್ಲಿ ನಮ್ಮ ಒಂದು ಹೆಸರು ಇದೇನಾ ಇಲ್ವಾ, ಯಾವ ರೀತಿ ಚೆಕ್ ಮಾಡೋದು, ಪಟ್ಟಿನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು 2002ರ ಪಟ್ಟಿಯಲ್ಲಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಏನಿದೆ, ಮತ್ತು ಭಾಗದ ಸಂಖ್ಯೆ ಏನಿದೆ, ನಮ್ಮ ಒಂದು ಗ್ರಾಮದ ಭಾಗ ಸಂಖ್ಯೆ ಇರುತ್ತೆ, ಭಾಗ ಸಂಖ್ಯೆ ಏನಿದೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು 2002ರ SIR ಮತದಾರರ ಪಟ್ಟಿನ ಯಾವ ರೀತಿ ಡೌನ್ಲೋಡ್ ಮಾಡೋದು, ನಿಮ್ಮ ಒಂದು ಗ್ರಾಮದ ಮತದಾರರ ಪಟ್ಟಿನ 2002ರದ್ದು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು SIR 2002ರ ಮತದಾರರ ಪಟ್ಟಿನ ಯಾಕೆ ಇಷ್ಟೊಂದು ಮುಖ್ಯ ಅಂತಂದರೆ, ಇವಾಗ ಏನು SIR ಫಾರ್ಮ್ನ ತುಂಬ್ತಾ ಇದ್ದಾರೆ 2026ರಲ್ಲಿ, ಈ ಒಂದು SIR ಎನ್ಯುಮರೇಷನ್ ಫಾರ್ಮ್ನ ತುಂಬಬೇಕು ಅಂತಂದರೆ 2002ರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಇವಾಗ ನೀವು ರೀಸೆಂಟಾಗಿ 2002ಕ್ಕಿಂತ ಈಗ ರೀಸೆಂಟಾಗಿ ನೀವು ವೋಟರ್ ಲಿಸ್ಟಲ್ಲಿ ನೀವು ಒಂದು ಹೆಸರನ್ನ ಸೇರಿಸಿದರೆ ನಿಮ್ಮ ಒಂದು ತಂದೆಯವರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. 2ನೇ ಕಾಲಮ್ನಲ್ಲಿ ಇವಾಗ ಫಸ್ಟು ಕಾಲಮ್ ಮತ್ತು 2ನೇ ಕಾಲಮ್ 2 ಕಾಲಮ್ನ ಕೊಟ್ಟಿದ್ದಾರೆ. SIR ಫಾರ್ಮ್ನ ತುಂಬಬೇಕು ಅಂತಂದರೆ 2ನೇ ಕಾಲಮಲ್ಲಿ ನಿಮ್ಮ ಒಂದು ತಂದೆಯವರ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ. ಹೀಗಾಗಿ 2002ರ SIR ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ತಂದೆಯವರ ಹೆಸರೇನಿತ್ತು, ಅವರ ಸಂಬಂಧದ ಹೆಸರೇನಿತ್ತು, ಮತ್ತು ಅವರ ಒಂದು ಏನು ಅವಾಗ ವೋಟರ್ ID ಕಾರ್ಡ್ ನಂಬರ್ ಇರುತ್ತೆ 2002ರಲ್ಲಿ ಏನು ಮತದಾರರ ಪಟ್ಟಿ ಇದೆ, ಆ ಒಂದು ಮತದಾರರ ಪಟ್ಟಿಯಲ್ಲಿ ಅವರ ಒಂದು ವೋಟರ್ ನಂಬರ್ ಏನಿದೆ, ವೋಟರ್ ID ಕಾರ್ಡ್ ನಂಬರ್ ಏನಿದೆ, ಅದನ್ನು ಕೂಡ ನೀವು ಅಲ್ಲಿಂದ ಫೈಂಡ್ ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಹೀಗಾಗಿ ಇಷ್ಟು ಮಾಹಿತಿನ ಅದರಿಂದ ಕಲೆಕ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ 2002ರ ಮತದಾರರ ಪಟ್ಟಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕೆಲವೊಬ್ಬರು ನಮಗೆ ಕಮೆಂಟ್ಗಳನ್ನು ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ 2002ರ ಮತದಾರ ಪಟ್ಟಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲಲ್ಲಿ ವೋಟರ್ ಲಿಸ್ಟ್ 2002 ಕರ್ನಾಟಕ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಮೊದಲನೇದಾಗಿ CEO ಕರ್ನಾಟಕ ಅಫಿಷಿಯಲ್ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ನೀವು 2002ರ SIR ಮತದಾರರ ಪಟ್ಟಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರು ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯ ಚುನಾವಣಾ ಒಂದು ಅಫಿಷಿಯಲ್ ಪೋರ್ಟಲ್ ಓಪನ್ ಆಗುವಂಥದ್ದು. ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ವೀಕ್ಷಕರೇ, ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇರುವಂಥದ್ದು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರು ನೋಡ್ಕೊಳ್ಬೋದು, ಇಲ್ಲಿ ಎಲೆಕ್ಷನ್ ಕಮಿಷನ್ ಅಂತ ಒಂದು ಆಪ್ಷನ್ನ ಕಾಣ್ತಾ ಇರುವಂಥದ್ದು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಮಗೆ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಕೊಳ್ಬೋದು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ SIR 2026 ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ. ಎರಡನೇ ಆಪ್ಷನ್ ನೋಡ್ಕೊಳ್ಬೋದು, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಈ ಎರಡನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ನೀವು ಈ ಒಂದು ಎರಡನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಇಲ್ಲಿ ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಬೋದು, ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಸರ್ಚ್ ಬೈ ಎಲೆಕ್ಟ್ರಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ರಾಜ್ಯ ಮತ್ತು ಡಿಸ್ಟಿಕ್ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರು, ನೇಮ್ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಒಂದು
ಫುಲ್ ನೇಮ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ರಿಲೇಟಿವ್ ನೇಮ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ರಿಲೇಟಿವ್ ಟೈಪ್ನ ಎಂಟರ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಎಲೆಕ್ಟರ್ ಏಜ್ ಕೂಡ ಟೈಪ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮದು 2002ರ ಒಂದು SIR ಲಿಸ್ಟಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿದೆ ಅದೇ ರೀತಿಯಾಗಿ ಎಂಟ್ರಿ ಮಾಡಿದರೆ ಮಾತ್ರ ಇಲ್ಲಿ ತೋರಿಸುತ್ತೆ, ಇಲ್ಲಾಂದರೆ ತೋರಿಸೋದಿಲ್ಲ. ನೀವು ನಾರ್ಮಲ್ ಆಗಿ ನೋಡ್ಕೊಳ್ತೀವಿ ವೀಕ್ಷಕರೇ, ಇಲ್ಲಿ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತ ಇದೆ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ತಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಕೊಳ್ಬೋದು. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಯಿತು. ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ಮೊದಲನೇದಾಗಿ ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಜಿಲ್ಲೆನ ಸೆಲೆಕ್ಟ್ ಮಾಡಿ ತಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ಕೋಬೋದು. ಜಿಲ್ಲೆನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪಾರ್ಟ್ ನಂಬರ್ ಅಂತ ಇರುತ್ತೆ, ನಿಮ್ಮ ಒಂದು ಗ್ರಾಮದ ಪಾರ್ಟ್ ನಂಬರ್ ಇರುತ್ತೆ, ಆ ಒಂದು ಪಾರ್ಟ್ ನಂಬರ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪಾರ್ಟ್ ನಂಬರ್ ಕೂಡ ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡಿದ್ಮೇಲೆ ವ್ಯೂ ಡೌನ್ಲೋಡ್ PDF ಅಂತ ಇದೆ. ಈ ವ್ಯೂ ಡೌನ್ಲೋಡ್ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಳ್ಬೋದು, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಎಲ್ಲ ಒಂದು 2002ರ ಮತದಾರರ ಏನು SIR ಮತದಾರರ ಪಟ್ಟಿ ಇದೆ, ಆ ಒಂದು ಪಟ್ಟಿಯಲ್ಲಿರುವಂಥ ಹೆಸರು ಕೂಡ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಬೋದು ವೀಕ್ಷಕರೇ, ರಾಜ್ಯ ಮತದಾರರ ಪಟ್ಟಿ 2002 SIR ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಮೊದಲನೇದಾಗಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಇರುತ್ತೆ, ನಂತರ ಭಾಗದ ಸಂಖ್ಯೆ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ 2002ರ ಮತದಾರರ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ಹೆಸರುಗಳು ಮತ್ತು ಲಿಸ್ಟ್ ಕೂಡ ಓಪನ್ ಆಗುವಂಥದ್ದು. ಈ ರೀತಿಯಾಗಿ ನೀವು ಮೊಬೈಲ್ ಮುಖಾಂತರವೇ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇಷ್ಟು ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ SIR ಎನ್ಯುಮರೇಷನ್ ಫಾರ್ಮ್ನ ಇವಾಗ BLO ಅವರು ನಿಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ಅಂದರೆ ವೋಟರ್ ಮತದಾರರ ಪಟ್ಟಿಯಲ್ಲಿ ಯಾರ ಒಂದು ಹೆಸರಿದೆ ಅವರ ಒಂದು ಹೆಸರಿನಲ್ಲಿ ಸರ್ಕಾರದ ಕಡೆಯಿಂದನೇ 2 ಫಾರ್ಮ್ಗಳನ್ನು ಪ್ರಿಂಟ್ ಆಗಿ ಬಂದಿರುವಂಥದ್ದು. 2 ಫಾರ್ಮ್ಗಳನ್ನು ಒಂದು ನೀವು ಇಟ್ಕೊಳ್ಬೇಕು, ಇನ್ನೊಂದು BLO ಅವರಿಗೆ ಕೊಡಬೇಕಾಗುತ್ತೆ ವೀಕ್ಷಕರೇ. ಎಲ್ಲವೂ ಕೂಡ ಫಿಲ್ ಮಾಡಿ ಒಂದು ಅಕ್ಲೋಸ್ಮೆಂಟ್ ನೀವು ಇಟ್ಕೊಳ್ಬೇಕಾಗುತ್ತೆ, ಇನ್ನೊಂದನ್ನು BLO ಅವರಿಗೆ ಕೊಡಬೇಕಾಗುತ್ತೆ. ಹೀಗಾಗಿ ಈ ಒಂದು SIR ಎನ್ಯುಮರೇಷನ್ ಫಾರ್ಮ್ನ ಯಾವ ರೀತಿ ತುಂಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಮಾಹಿತಿನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅನ್ಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.